ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಜಾ ಕುಂದಾಪುರ. ಇವತ್ತು ಫ್ರೆಂಚ್ ಫ್ರೈಸ್ ಮಾಡುವ. ಇದು ಎಂತ ಸ್ಕ್ರ್ಯಾಪಿಂದ ಮಾಡೋದಲ್ಲ, ಸೊ ರೆಡಿಮೇಡ್ ಪ್ಯಾಕೆಟ್ ತೆಗೆದಿದೆ. ಸೊ ಅದನ್ನು ಮೈಕ್ರೋವೇವ್ ಮಾಡುವ. ಎಣ್ಣೆ ಹಾಕಿ ಮಾಡುವಷ್ಟು ಮುಡ್ಸೋತಿಲ್ಲ. ಸೊ ಮೈಕ್ರೋವೇವ್ ಹೆಂಗೆ ಅದು ಕಾಂಬ. ಓಕೆ, ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ, ಎಂತ ಅಂತ ನಂಗೆ ಗೊತ್ತಿಲ್ಲ. ಬಟ್ ಕಾಂಬ ನಿಮ್ಗೆ ರಿಸಲ್ಟ್ ನಿಮಗೆ ತೋರಿಸುವ, ನಿಮ್ಮೊಟ್ಟಿಗೆ ಮಾಡುವ ಹೆಂಗತ್ತಂದ ಕಾಂಬ. ಸೊ ಪ್ಯಾಕೆಟ್ ತೆಗೆದಿದೆ. ಸೊ ಗೋಡ್ರೇಜ್ ಅವ್ರದ್ದು ಪ್ಯಾಕೆಟ್ ತಗೊಂಡಿದ್ದೆ ಡಿಮಾರ್ಟಿಂದ. ಸೊ ಅದನ್ನು ಕಟ್ ಮಾಡಿ ಈಗ ಇದಕ್ಕೆ ಹಾಕುವ. ಒಂದು ನಿಮಿಷ ಕಟ್ ಮಾಡ್ಕೊಂತೆ. ಕಟ್ ಆಯ್ತು ಕಣಿ. ಮತ್ತು ಈಗ ಇದು ಎಂತ ಹತ್ಕೊಂಬ ಎಕ್ಸ್ಪೆರಿಮೆಂಟ್ ಅಲ್ಲ, ಮತ್ತು ಹಾಳಾರೆ ಫುಲ್ ಹೊಸ. ಇದ್ರ ಕೋಲ್ಡ್ ಇತ್ತು ಮತ್ತು ಸ್ವಲ್ಪ ತೆಗುವ, ಮತ್ತು ನೀರು ಪಸಿ ಇರುತ್ತಲ್ಲ ಎಂತ ಅದು ಗೊತ್ತಿಲ್ಲ ಕಂಬ. ಮೈಕ್ರೋವನ್ ವೆಜಲ್ಲಿ ಇಡುವ. ಸೊ ಇದು ಓನ್ ಮಾಡೋದು, ಇದ್ರಾಗ ಇಡುವ ಹೆಂಗೆ. ಎಲ್ಲ ಸೆಟ್ ಆಯ್ತು. ಅದನ್ನು ತಗೊಂಡು ಓವನಲ್ಲಿಡುವ. ಓವನ್ ಮೇಲ್ಗಡೆ ಎಲ್ಲ ಆಯ್ತು, ಮೇಲ್ಗಡೆ ಇಟ್ಟು ಅದಿಲ್ಲ, ಓವನ್ ಒಳಗೆ ಇಡ್ಕ. ಸೊ ಸ್ವಿಚ್ ಆನ್ ಮಾಡುವ. ಲೈಟ್ ಬಂತು. ಸೊ ಇಡುವ. ಇದರಲ್ಲಿ ಎಲ್ಲ ಇತ್ತು ಕಾಣಿ. ಫ್ರೆಂಚ್ ಫ್ರೈಸ್ ಗ್ರಿಲ್ಲಲ್ಲಿ 91 ಫ್ರೆಂಚ್ ಫ್ರೈಸ್. ಸೊ ಇಡುವ. 91 ತಂದೂರಿ ಗ್ರಿಲ್, 84 ಅಂತ 91. ಸ್ಟಾರ್ಟ್ ಮಾಡುವ. 25 ನಿಮಿಷ ಬೇಕಾ? ನಾ ಎಣ್ಣೆಲಿ ಬೇಗ ತನಕ ಇದ್ರಲ್ಲಿ ಮೈಕ್ರೋವನ್ ಬೇಗ ತನ್ಕಂಡೆ, ಇದು ಎಣ್ಣೆಗೆ ಬೇಕಾದಿತ್ತಲ್ಲ ಮಾರು. ಇರಲಿ, ಏನೊಂದು ಎಕ್ಸ್ಪೆರಿಮೆಂಟ್ ಫಸ್ಟ್ ಟೈಮ್ ಕಾಂಬ. ಓಕೆ, 25 ನಿಮಿಷ ಬಿಟ್ಟು ಬತ್ತೆ, ಇಲ್ಲ ಒಂದು 10 ನಿಮಿಷ ಬಿಟ್ಟು ಬತ್ತು ಕಾಂತ ಎಂತಾಯ್ತಂತ ಹೆದರಿಕೆ ಆಯ್ತು. ಸೊ ಕಾಂಬ ಒಂದು 5-10 ನಿಮಿಷ ಬಿಟ್ಟು ಮತ್ತೆ ವಾಪಸ್ ಸಿಗ್ತಾಯ್ತಾ. ಹಾಂ ಗೈಸ್, 15 ನಿಮಿಷ ಆಯ್ತು. 10 ನಿಮಿಷ ಇತ್ತು ಒಳಕಂಡ್ರೆ ಅಂತ ಬೇದಂಗಿಲ್ಲಪ್ಪ ಕಾಂಬ. ಗೈಸ್ ರೆಡಿ ಆಯ್ತು. ಎಂತ ಆಯ್ತು ಕಾಂಬ. ಗರ್ರ ಸೌಂಡ್ ಬಂದಿತ್ತು, ಹೆಂಗಿತ್ತು ಗೊತ್ತಿಲ್ಲ, ಬಿಸಿ ಇರತ್ತೆ. ಸೊ ಹ್ಯಾಂಡಲ್ ವಿತ್ ಕೇರ್ ಗೈಸ್, ಪ್ರಿಕಾಷನ್. ಒಂದು 80% ಬೆಂದಿತ್ತು, ಮತ್ತು ಸ್ವಲ್ಪ ಬೇಕು, ಒಂದು 5 ನಿಮಿಷ ಇಡುವ ಕಾಂಬ. ಅಷ್ಟಿದ್ದೆ. ಇದು ಸ್ವಲ್ಪ ಐಡಿಯಾ ಬೇಕಿಲ್ದಿದ್ರೆ ಆಯಿಲ್ ಫ್ರೈ ವೆಸ್ಟ್ ಅದು ಕಷ್ಟ ಐತಿ ಇದ್ರಾಗೆ. ಗೈಸ್ ಸ್ವಲ್ಪ ಪೆರಿ ಪೆರಿ ಪೌಡ್ರ್ ಇತ್ತು, ಅದು ಹಾಕುವ. ಸ್ವಲ್ಪ ಹೆಚ್ಚೈತೇನೋ, ಇರಲಿ, ಸ್ಪೈಸಿ ತಿನ್ಬಾ. ಮಯೋನೈಸ್ ಇದ್ದಾಗ ಸ್ವಲ್ಪ ಮಯೋನೈಸ್ ಹಾಕಿ ತಿಂದರೆ ಟೊಮೆಟೊ ಸಾಸ್ ಯೂಸ್ ಮಾಡ್ಲಿಕ್ಕೆ
ಸಿತ್ತಲ್ಲ ಖಾಲಿ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೆ ಅಷ್ಟೇ, ವೇಸ್ಟ್ ಆಗ್ಬೇಕಂತ. ಓಕೆ ತಿಂಬ ಈಗ. ಸಾಕಾಯ್ತು. ನೀವು ಸಹ ಟ್ರೈ ಮಾಡಿ ಆಯಿತಾ? ಟ್ರೈ ಮಾಡಿ ಹೇಗಿತ್ತು ಹೇಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಾಗ ಮಸ್ತ್ ಸಿಗ್ತಂತ ಹೇಳಿ ಆಯ್ತಂಕ. ಬಾಯ್ ಬಾಯ್.